ವೀಕ್ಷಕರೇ, ಇನ್ನು ಕೊಪ್ಪಳ ಜಿಲ್ಲೆಯ ಸುದ್ದಿಯನ್ನು ನೋಡೋದಾದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ರೇಷನ್ ಕೊಡ್ತಕ್ಕಂತಹ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅಕ್ಕಿಗಳು ಕೂಡ ಸರಬರಾಜು ಆಗ್ತಾ ಇದಾವೆ. ಬಡಬಗ್ಗರಿಗಾಗಿ ಒಳ್ಳೆ ರೀತಿ ಸಪ್ಲೈ ಮಾಡ್ಬೇಕಂತ ಸರ್ಕಾರ ಯೋಚನೆ ಮಾಡಿದಿರುತ್ತೆ. ಆದ್ರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಯಾವ ರೀತಿ ಒಂದು ಅವ್ಯವಹಾರಗಳು ಮಾಡ್ತಾ ಇದಾರೆ ಅಂದ್ರೆ, ಪ್ಲಾಸ್ಟಿಕ್ ಅನ್ನಗಳನ್ನ ಅಕ್ಕಿಗಳನ್ನ ಆಯಾ ಬಡಬಗ್ಗರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಪಾಪ ಬಡವರಿಗೆ ವ್ಯಕ್ತಿಗಳಿಗೆ ಏನ್ ಗೊತ್ತಿರುತ್ತೆ, ಒಳ್ಳೆ ರೈಸ್ ಸಿಗ್ತದೆ, ಗೌರ್ಮೆಂಟ್ ಒಳ್ಳೆ ಉತ್ತಮವಾದ ವಸ್ತುಗಳನ್ನು ಸಪ್ಲೈ ಮಾಡುತ್ತೆ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ನೆಡ್ತಕ್ಕಂತಕ್ಕಂಥದ್ದು ಟೋಟಲಿ ಕಳಪೆ ಆಹಾರ, ಕೊಳಪೆ ಗುಣಮಟ್ಟದ ವಸ್ತುಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈ ನೋಡಿ ನಿಮ್ಗೆ ಕಾಣುತ್ತೆ ಅಕ್ಕಿಗಳು ಯಾವ ರೀತಿ ಬೆಂದಿದ್ದಾವೆ, ಅಕ್ಕಿಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋ ಪ್ರತಿಯೊಂದು ಇಂಚಿಂಚುಗಳನ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ನೀವೇ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಎಸ್ ವೀಕ್ಷಕರೇ, ನೋಡಿ, ನಾವು ಕೂಡ ಈ ಒಂದು ಅಕ್ಕಿಯನ್ನು ನೆನೆ ಹಾಕಿ ನಂತರ ಅದನ್ನು ಕುದಿಸಿ ನೋಡಿದಾಗೂ ಕೂಡ ನಮಗಲ್ಲಿ ಗೊತ್ತಾಗಿದ್ದು ಇದು ಪ್ಯೂರ್ ಅಕ್ಕಿ ಅಲ್ಲ ಅನ್ನೋದು. ಅಲ್ಲಿ ನೋಡಿ ನಿಮಗೆ ಕಾಣುತ್ತೆ, ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಅನ್ನವನ್ನು ಬೇಯಿಸಿ ಇಟ್ಟಾಗ, ಅಂದರೆ ಕುದಿಸಿ ಇಟ್ಟಾಗ, ಜೊತೆಗೆ ಅನ್ನ ಆದ ಮೇಲೆ ಆ ಅಕ್ಕಿಯು ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ನಾನು ನಾರ್ಮಲ್ ಅಕ್ಕಿಯನ್ನು ಕೂಡ ನೋಡಿದ್ದೀನಿ. ಜೊತೆಗೆ ಪ್ಲಾಸ್ಟಿಕ್ ಅಕ್ಕಿಯಲ್ಲಿ ಕುದ್ದಾದ ಮೇಲೆ ಅದರದ್ದು ಒಂದು ಡೈಗ್ರಾಮ್ ಬರುತ್ತಲ್ಲ, ಆ ಒಂದು ಪ್ಲಾಸ್ಟಿಕ್ ಒಂದು ಡೈಗ್ರಾಮ್ ಬರುತ್ತೆ, ಅದೇ ಥರ ಸೇಮ್ ಡೈಗ್ರಾಮ್ ಅಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಅನ್ನ ಆದ ಮೇಲೆ ನಾನು ಅದನ್ನು ನೋಡಿದ್ದೀನಿ, ಪ್ಲಾಸ್ಟಿಕ್ ಅಕ್ಕಿ ಮೇಲೆ ಒಂದು ಪದರು ಕೂಡ ಅಲ್ಲಿ ಕಾಣುತ್ತೆ ನೋಡಿ. ಇದು ಪ್ಲಾಸ್ಟಿಕ್ ರೈಸ್ ಅನ್ನೋದರಲ್ಲಿ ಸಂದೇಹವಿಲ್ಲ, ಅಲ್ಲಿ ಕಾಣುತ್ತೆ, ನೀವೇ ನೋಡಿ ಒಂದು ಸಾರಿ. ನಂತರ ಕೈಯನ್ನು ಕೂಡ ವಾಶ್ ಮಾಡ್ತಾ ಹೋದಾಗ ಅದು ಅಂದರೆ ಒಂಥರ ಜಿಬ್ಬು, ಪ್ಲಾಸ್ಟಿಕ್ದು ಒಂದು ಯಾವ ರೀತಿ ಬರುತ್ತೆ ನೋಡ್ರಿ, ಅದೇ ರೀತಿ ಸೇಮ್ ಇದು ಒಂದು ಅನುಭವ ನಮಗಾಗಿದೆ. ನೋಡಿ, ಅನ್ನ ಬೆಂದಾದ ಮೇಲೆ ಅಲ್ಲಿ ಯಾವ ರೀತಿ ಶೈನಿಂಗ್ ಬರ್ತಾ ಇದೆ ಅನ್ನೋದನ್ನು. ಇದು ಯಾವುದೋ ಸೋನಾ ಮಸೂರಿ ರೈಸ್ ಅಲ್ಲ, ರೇಷನ್ ಅಂಗಡಿಯಲ್ಲಿ ಕೊಡ್ತಕ್ಕಂತಹ ಏನೊಂದು ಆಹಾರ ಇದೆ ನೋಡ್ರಿ, ಅಕ್ಕಿ ಕೊಡ್ತಾರಲ್ಲ, ಅದೇ ಅಕ್ಕಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ. ನೀವು ಸಂಪೂರ್ಣ ವಾರ್ತೆಯನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊರಿ.